ಸ್ನೇಹಿತರೆ, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವ ರಕ್ಷಕನಾದ ಯೇಸುಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿದ ಎಲ್ಲರಿಗೂ ಹೃದಯಪೂರ್ವಕವಾದ ಕೃತಜ್ಞತೆಗಳು. ಪ್ರಿಯರೇ, ದೇವರಿಗೆ ಅವಿಧೇಯರಾದ ಇಸ್ರಾಯೇಲರು 3 ಬಾರಿ ಚದರಿ ಹೋಗುವ ಹಾಗೂ ಹಿಂತಿರುಗಿ ಬರುವ ಪ್ರವಾದನೆಗಳಾಗಿವೆ. ಅವರು ಎಷ್ಟು ಸಾರಿ ಹಿಂದಿರುಗಿದರು, ಪ್ಯಾಲೆಸ್ತೀನಿನ ಒಡಂಬಡಿಕೆ ಅಂದರೇನು ಎಂದು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಸತ್ಯತೆಗಳನ್ನು ನಾವು ಅರಿತುಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮತ್ತು ಕಳೆದ ದಿನಗಳಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಧ್ಯಾನದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ತನ್ನ ವಾಕ್ಯದ ಸತ್ಯಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಿಮ್ಮ ಮೊಣಕಾಲುಗಳಲ್ಲಿಯೂ ತೊಡೆಗಳಲ್ಲಿಯೂ ಮತ್ತು ಅಂಗಾಲು ಮೊದಲುಗೊಂಡು ನಡುನೆತ್ತಿನವರೆಗೂ ವಾಸಿಯಾಗದ ಕೆಟ್ಟ ಹುಣ್ಣುಗಳನ್ನು ಹುಟ್ಟಿಸಿ ಬಾಧಿಸುವನು. ನಿಮಗೂ ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲದ ಜನಾಂಗದವರ ದೇಶಕ್ಕೆ ಯೆಹೋವನು ನಿಮ್ಮನ್ನು ನೀವು ನೇಮಿಸಿಕೊಳ್ಳುವ ಅರಸರನ್ನು ಒಯ್ಯಿಸುವನು. ಅಲ್ಲಿ ನೀವು ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಸೇವಿಸುವಿರಿ. ಯೆಹೋವನು ನಿಮ್ಮನ್ನು ಒಯ್ಯಿಸಿದ ಜನಾಂಗಗಳಲ್ಲಿ ನೀವು ಆಶ್ಚರ್ಯಕ್ಕೂ ಗಾದೆಗೂ ಪರಿಹಾಸ್ಯಕ್ಕೂ ಗುರಿಯಾಗುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟದ್ದು ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದದ್ದರ ವಿಚಾರವಾಗಿ. ಅದು ಚರಿತ್ರೆಯಲ್ಲಿ ನಡೆದ ಘಟನೆ. ಅದಕ್ಕೆ ದಾಖಲೆಗಳಿವೆ. ಮುಂದಕ್ಕೆ ಪ್ರವಾದನೆಗಳ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡುವಾಗ ಈ ವಿಚಾರಗಳನ್ನು ನಾವು ನೋಡಲಿದ್ದೇವೆ. ಇದು ಅರಸರುಗಳ ಪುಸ್ತಕ ಹಾಗೂ ಪೂರ್ವಕಾಲ ವೃತ್ತಾಂತಗಳಲ್ಲಿ ಕಂಡುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇದೆಲ್ಲವೂ ಅವರಿಗೆ ಯಾಕೆ ಸಂಭವಿಸಿತು? ಅವರ ಅವಿಧೇಯತೆಯಿಂದಾಗಿ. ದೇವರು ಅವರಿಗೆ ಹೇಳಿದ್ದನು, ನೀವು ವಿಧೇಯರಾದರೆ ಆಶೀರ್ವದಿಸಲ್ಪಡುತ್ತೀರಿ, ನೀವು ಅವಿಧೇಯರಾದರೆ ದೇಶದಿಂದ ಹೊರಹಾಕಲ್ಪಡುತ್ತೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬ್ಯಾಬಿಲೋನಿನ ಸೆರೆಯಿಂದ ಇಸ್ರಾಯೇಲ್ಯರು ಪುನಃ ದೇಶಕ್ಕೆ ಸೇರಿಸಲ್ಪಟ್ಟರು. ಅವರು ಸ್ವದೇಶಕ್ಕೆ ಹಿಂತಿರುಗಿದ್ದರ ಕುರಿತಾಗಿ ಎಜ್ರ, ನೆಹೆಮೀಯ ಪುಸ್ತಕಗಳಲ್ಲಿ ನಾವು ಓದುತ್ತೇವೆ. ಪ್ರವಾದಿಗಳಾದ ಹಗ್ಗಾಯ, ಜಕರ್ಯ, ಮಲಕಿಯರು ಈ ಕುರಿತು ತಿಳಿಸಿರುತ್ತಾರೆ. ಆದ್ದರಿಂದ ಅವರು ಸ್ವದೇಶಕ್ಕೆ ಹಿಂದಿರುಗಿದ 2ನೇ ಸಂದರ್ಭ ಇದಾಗಿದೆ. ಇದು ಕೂಡ ಅಕ್ಷರಶ ನೆರವೇರಿರುತ್ತದೆ. ಪ್ರಿಯರೇ, ಇಸ್ರಾಯೇಲ್ಯರ 3ನೇ ಚದುರುವಿಕೆಯು ಅವರು ರೋಮಾಯರಿಂದ ಸೋಲಿಸಲ್ಪಟ್ಟದ್ದೇ ಆಗಿತ್ತು. ಇದು ಕೂಡ ಪ್ರವಾದನ ರೂಪವಾಗಿ ಹೇಳಲ್ಪಟ್ಟಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 48ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಆಗ ನೀವು ಹಸಿವು ಬಾಯಾರಿಕೆಗಳುಳ್ಳವರಾಗಿ ಬಟ್ಟೆಯೂ ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಬೇಕಾಗುವುದು. ಆತನು ಕಬ್ಬಿಣದ ನೊಗವನ್ನು ಹೇರಿಸಿ ನಿಮ್ಮನ್ನು ನಾಶ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫ್ಲೇವಿಯಸ್ ಜೋಸೆಫಸನು ಬರೆದ ಚರಿತ್ರೆಯ ಪುಸ್ತಕದ 2 ಗ್ರಂಥಗಳಿವೆ. ಅದರಲ್ಲಿ ಅವನು ಟೈಟಸನ ನೇತೃತ್ವದಲ್ಲಿ ರೋಮನ್ನರು ಬಂದದರ ಕುರಿತಾಗಿ ಬರೆಯುತ್ತಾನೆ. ರೋಮನ್ನರು ಕಬ್ಬಿಣದ ಸಾಮ್ರಾಜ್ಯವೆಂದು ತಿಳಿಯಲ್ಪಟ್ಟವರು. ಅವರು ಪ್ರವಾದನೆಯನ್ನು ನೆರವೇರಿಸಿದರು. ಹೇಗೆಂದರೆ ಕಬ್ಬಿಣದ ನೊಗವನ್ನು ಹೇರಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 49ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮಗೆ ತಿಳಿಯದ ಭಾಷೆಯನ್ನಾಡುವ ಒಂದು ಜನಾಂಗವು ರಣಹದ್ದು ಹೇಗೆ ದೂರದಿಂದ ಹಾರಿ ಬರುವುದೋ ಹಾಗೆಯೇ ದೂರದಿಂದ ನಿಮ್ಮ ಮೇಲೆ ಬರುವಂತೆ ಯೆಹೋವನು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಶ್ಚಿಮ ದಿಕ್ಕಿನಿಂದ ಬಂದ ರೋಮನ್ನರು ಆಡುತ್ತಿದ್ದ ಭಾಷೆ ಸಂಪೂರ್ಣವಾಗಿ ಇಬ್ರಿಯ ಭಾಷೆಗಿಂತ ಭಿನ್ನವೇ ಆಗಿತ್ತು. ನಮ್ಮ ಆಂಗ್ಲ ಭಾಷೆಗೆ ಲ್ಯಾಟಿನ್ ಹಾಗೂ ಯುರೋಪಿನ ಭಾಷೆಗಳು ಮೂಲವಾಗಿವೆ. ಇಬ್ರಿಯ ಭಾಷೆಯು ಏಷ್ಯಾ, ಆಫ್ರಿಕಾ ಹಾಗೂ ಪೂರ್ವ ಭಾಗದ ಭಾಷೆಗಳಿಗೆ ಸಂಬಂಧಿಸಿದಾಗಿದೆ. ಅದು ಸಂಪೂರ್ಣ ಬೇರೆಯೇ ಆಗಿರುತ್ತದೆ. ದೇವರು ಹೇಳುತ್ತಾನೆ, ನಿಮ್ಮನ್ನು ಜಯಿಸುವವರ ಭಾಷೆ ನಿಮಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ರೋಮನ್ನರ ರಾಷ್ಟ್ರೀಯ ಮುದ್ರೆಗಳ ಚಿಹ್ನೆಯು ಹದ್ದಿನದಾಗಿತ್ತು. ವಿದ್ಯಾವಂತರಾಗಿದ್ದ ಇಸ್ರಾಯೇಲ್ಯರು ತಮ್ಮ ಗೋಡೆಗಳ ಮೇಲೆ ಟೈಟಸನ ಹದ್ದಿನ ಮುದ್ರೆ ಚಿತ್ರಗಳನ್ನು ಕಂಡಾಗ ಆ ಸಮಯ ಬಂದಿದೆ ಎಂದು ಹೇಳಿರಬಹುದು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 50ನೇ ವಚನದಿಂದ 53ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ಜನಾಂಗದವರು ಕ್ರೂರ ಮುಖವುಳ್ಳವರಾಗಿ ನಿಮ್ಮನ್ನು ವೃದ್ಧರೆಂದು ಮರ್ಯಾದೆ ತೋರಿಸುವುದಿಲ್ಲ, ಚಿಕ್ಕವರೆಂದು ಕನೀಕರಿಸುವುದಿಲ್ಲ. ಅವರು ನಿಮ್ಮ ದನಗಳನ್ನು ಬೆಳೆಗಳನ್ನು ತಿಂದುಬಿಟ್ಟು ನಿಮಗೆ ಧಾನ್ಯವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಎಣ್ಣೆಯನ್ನಾಗಲಿ ದನ ಕುರಿಗಳ ಸಂತಾನವನ್ನಾಗಲಿ ಉಳಿಸದೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವರು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ದೇಶದ ಎಲ್ಲಾ ಪಟ್ಟಣಗಳಿಗೂ ಅವರು ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿ ಬಿಡುವರು. ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರಿಕಿಸುವುದರಿಂದ ನೀವು ನಿಮ್ಮ ಸಂತಾನವನ್ನೇ, ಅಂದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಾಯಂದಿರು ತಮ್ಮ ಮಕ್ಕಳನ್ನು ಹೇಗೆ ಬಿಡಬೇಕಾಯಿತು ಮತ್ತು ಮಕ್ಕಳ ಮಾಂಸವನ್ನೇ ಹೇಗೆ ತಿನ್ನಬೇಕಾಯಿತೆಂಬುದಾಗಿ ಜೋಸೆಫನು ತನ್ನ ಚರಿತ್ರೆಯಲ್ಲಿ ತಿಳಿಸುತ್ತಾನೆ. ಜನರು ಸಾಯುತ್ತಿದ್ದರು, ಅವರ ಹೆಣಗಳನ್ನು ಊರೊಳಕ್ಕೆ ಒಟ್ಟಾಗಿ ಹಾಕುತ್ತಿದ್ದರು, ಕೋಟೆ ಬಾಗಲಿಂದ ಅವುಗಳನ್ನು ಹೊರಕ್ಕೆ ಎಸೆಯಲಾಗುತ್ತಿತ್ತು. ಈ ಪ್ರವಾದನೆ ಕೂಡ ಅಕ್ಷರಶಃ ನೆರವೇರಿದೆ. ಈಗ ಯೆಹೂದ್ಯರು ಲೋಕದಲ್ಲೆಲ್ಲ ಹರಡಿರುತ್ತಾರೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 64ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಚದುರುವಿಕೆಯಿಂದ ಅವರು ಹಿಂದೆ ಬಂದಿಲ್ಲ. ಚದರಿ ಹೋಗುವ ಕುರಿತ 3 ಪ್ರವಾದನೆಗಳಿವೆ. ಹಿಂದೆ ಬರುವ ಕುರಿತು 3 ಪ್ರವಾದನೆಗಳಿವೆ. ಎರಡಾವರ್ತಿ ಅವರು ಹಿಂತಿರುಗಿದ್ದಾರೆ, 3ನೇ ಬಾರಿ ಹಿಂತಿರುಗಲಿದ್ದಾರೆ. ಪ್ರಿಯರೇ, ಹೀಗೆ 6 ಪ್ರವಾದನೆಗಳಲ್ಲಿ 5 ನೆರವೇರಿದೆ. 6ನೆಯದರ ಕುರಿತು ಏನು? ಅದು ಕೂಡ ನೆರವೇರುತ್ತದೆ ಖಂಡಿತವಾಗಿಯೂ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯ 65ನೇ ವಚನದಿಂದ 67ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ, ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡಗುವ ಹೃದಯವುಳ್ಳವರಾಗಿಯೂ ದಿಕ್ಕು ತೋರದೆ ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು. ಬದುಕುವೆವೋ ಇಲ್ಲವೋ ಎಂಬುದಾಗಿ ಅನುಮಾನಪಟ್ಟು ನೀವು ಹಗಲಿರುಳು ಪ್ರಾಣ ಭಯದಲ್ಲಿರುವಿರಿ. ಪ್ರಾಣದ ಮೇಲಿನ ನಂಬಿಕೆಯನ್ನು ಬಿಟ್ಟೇ ಬಿಡುವಿರಿ. ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಣ ಭಯವಿರುವುದರಿಂದಲೂ ಕಣ್ಣಿನಿಂದ ಭಯಂಕರವಾದ ಸಂಗತಿಗಳನ್ನು ನೋಡುವುದರಿಂದಲೂ ನೀವು ಹೊತ್ತಾರೆಯಲ್ಲಿ ಅಯ್ಯೋ ಅಯ್ಯೋ ಸಾಯಂಕಾಲ ಯಾವಾಗ ಬರುವುದೋ ಎಂದು, ಸಾಯಂಕಾಲದಲ್ಲಿ ಅಯ್ಯೋ ಅಯ್ಯೋ ಮರುದಿನ ಯಾವಾಗ ಬರುವುದೋ ಎಂದು ಹೇಳುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಳೆದ ಅನೇಕ ಶತಮಾನಗಳಿಂದ ಯೆಹೂದ್ಯರಿಗಾದ ಹಿಂಸೆಯಲ್ಲಿ ಈ ಮಾತುಗಳು ಅದೆಷ್ಟು ನಿಜವಾಗಿ ನೆರವೇರಿವೆ. ಇದು ಅವರಲ್ಲಿನ ಅವಿಧೇಯತೆಯಿಂದ ಉಂಟಾದದ್ದು. ಅವರಿಗೆ ವಿಶ್ರಾಂತಿ ಇರುವುದಿಲ್ಲ, ನಡುಗುವ ಹೃದಯವುಳ್ಳವರಾಗಿರುತ್ತಾರೆ. ಹೊತ್ತಾರೆ ರಾತ್ರಿಗಾಗಿಯೂ ರಾತ್ರಿ ಮುಂಜಾನೆಗಾಗಿಯೂ ಆರೈಸುತ್ತಿರುತ್ತಾರೆ. ಎಂಥ ದುಃಖದ ಸಂಗತಿಯಲ್ಲವೇ? ಪ್ರಿಯರೇ, ದೇವರ ಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ 28ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ಮುಂದಕ್ಕೆ ನಾವು 29ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪ್ಯಾಲೆಸ್ತೀನಿನ ಒಡಂಬಡಿಕೆ ಪೀಠಿಗೆ ಎಂಬುದಾಗಿದೆ. ಪ್ರಿಯರೇ, 29 ಮತ್ತು 30ನೇ ಅಧ್ಯಾಯಗಳು ಪ್ಯಾಲೆಸ್ತೀನಿನ ಒಡಂಬಡಿಕೆಯನ್ನೊಳಗೊಂಡಿವೆ. ನಿಜವಾದ ಒಡಂಬಡಿಕೆಯ ಭಾಗವು 30ನೇ ಅಧ್ಯಾಯದ ಮೊದಲ 10 ವಚನಗಳು ಮಾತ್ರವೇ ಆಗಿದ್ದು, ಈ 29ನೇ ಅಧ್ಯಾಯವು ಅದಕ್ಕೆ ಪೀಠಿಕೆಯಾಗಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಮೋಶೆಯ 4ನೆಯ ಉಪನ್ಯಾಸದ ಬಗ್ಗೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಹೋರೇಬಿನಲ್ಲಿ ಇಸ್ರಾಯೇಲರೊಡನೆ ಮಾಡಿದ ನಿಬಂಧನವಲ್ಲದೆ ಆತನು ಮೋವಾಬ್ಯರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು
ಮೋಶೆಗೆ ಆಜ್ಞಾಪಿಸಿದ ನಿಬಂಧನ ವಚನಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೋರೇಬಿನಲ್ಲಿ ಮಾಡಿದ ನಿಬಂಧನೆಯೆಂದರೆ ದಶಾಜ್ಞೆಗಳು, ಇಲ್ಲವೇ ನಾವು ಮೋಶೆಯ ಧರ್ಮಶಾಸ್ತ್ರವೆಂಬುದಾಗಿ ತಿಳಿದುಕೊಂಡಿರುವ ಭಾಗಗಳು. ಇಲ್ಲಿ ದೇವರು ಅವರೊಂದಿಗೆ ಮಾಡಿಕೊಳ್ಳಲಿರುವ ಒಡಂಬಡಿಕೆಯು ದೇಶಕ್ಕೆ, ಅಂದರೆ ಭೂಮಿಗೆ ಸಂಬಂಧಪಟ್ಟದಾಗಿದ್ದು ಪ್ಯಾಲೆಸ್ತೀನ್ ಒಡಂಬಡಿಕೆ ಎಂದು ಕರೆಯಲ್ಪಟ್ಟಿದೆ. ಅವರು ಸ್ವದೇಶಕ್ಕೆ ಪ್ರವೇಶಿಸುವ ಸ್ವಲ್ಪ ಮೊದಲು ದೇವರು ಅವರೊಡನೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೋಶೆ ಇಸ್ರಾಯೇಲ್ಯರೆಲ್ಲರನ್ನೂ ಕರೆದು ಹೀಗಂದನು, ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣ ಮುಂದೆ ಫರೋಹನಿಗೂ ಅವನ ಪರಿವಾರದವರಿಗೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮಸ್ತ ಪ್ರಜೆಗಳಿಗೂ ಈ ಸಂಗತಿಗಳು ನಡೆದಾಗ ಈ ತಲೆಮಾರಿನವರು ಮಕ್ಕಳು ಇಲ್ಲವೇ ಬಾಲಕರಾಗಿದ್ದಿರಬಹುದು. ಕಾದೇಶ್ ಬರ್ನಿಯದ ಸೋಲಿನ ಬಳಿಕ, ಅವರು ಅಲೆದಾಡಿದ ಕಾಲದ ಬಳಿಕ ಅವರಲ್ಲಿನ ಅತೀ ಪ್ರಾಯಸ್ಥರೆಂದರೆ 60 ವಯಸ್ಸಿನವರಿರಬಹುದು. ಈ ಪ್ರಾಯಸ್ಥರ ತಲೆಮಾರಿನಲ್ಲಿ ಯೆಹೋಶುವನು, ಕಾಲೇಬನು ಮಾತ್ರ ಉಳಿದಿರುತ್ತಾರೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಸಮಸ್ತ ಪ್ರಜೆಗಳಿಗೂ ಮಾಡಿದ ಮಹಾಮನ ಶೋಧನೆ, ಉತ್ಪಾತ, ಮಾತ್ಕಾರ್ಯಗಳನ್ನು ನೀವು ನೋಡಿದ್ದೀರಷ್ಟೇ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ, ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಮಾತ್ಕಾರ್ಯಗಳನ್ನು ಕಣ್ಣಾರೆ ಕಂಡಿದ್ದರೂ ಅವರು ಅವುಗಳನ್ನು ಗ್ರಹಿಸಲಿಲ್ಲ. ಈ ಕುರಿತು ಯೆಶಾಯನು ತುಂಬಾ ಹೇಳಿದ್ದಾನೆ. ಈ ಇಸ್ರಾಯೇಲ್ಯರ ಕುರುಡುತನದ ವಿಚಾರ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ವಿವರಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಇವತ್ತಿನವರೆಗೂ ಅದೇ ಎಂದು ಬರೆದ ಪ್ರಕಾರವೇ ಆಯಿತು ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ದೇವರು ಅವರನ್ನು ತಿಳಿಯದಂತೆ ಮಾಡಿ ತಿರುಗಿಸಿದನೆಂದೋ ಅಲ್ಲ. ಅವರು ಈಗಾಗಲೇ ತಿರುಗಿಕೊಂಡಿದ್ದರು. ದೇವರು ನಮ್ಮನ್ನು ಗಮನಿಸುವಂತೆ ಮಾಡಬೇಕು. ಇದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ದೇವರು ಮಾನವರ ಕಣ್ಣು ಕಿವಿಗಳನ್ನು ತೆರೆಯದ ಹೊರತು ಅವರು ಸುವಾರ್ತೆಯನ್ನು ಗ್ರಹಿಸಿಕೊಳ್ಳಲಾರರು. ನನ್ನ ಮಾತನ್ನು ತಪ್ಪಾಗಿ ತಿಳಿಯಬೇಡಿರಿ. ಅವರು ಕೇಳಬಲ್ಲರು, ಆದರೆ ಸುವಾರ್ತೆಯನ್ನು ಗ್ರಹಿಸಿಕೊಳ್ಳಲಾರರು. ನಮ್ಮ ವಿಷಯದಲ್ಲಿ ಏನು ಪ್ರಿಯರೇ? ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ, ಮುಂದಕ್ಕೆ ನಾವು ನೋಡುತ್ತೇವೆ. ಈ ಜನರನ್ನು ಅವರ ಪಾಡಿಗೆ ಬಿಟ್ಟೆನೆಂದು ದೇವರು ಹೇಳುತ್ತಾನೆ. ಅವರಿಗೆ ಆತನ ಕಡೆಗೆ ತಿರುಗಿಕೊಳ್ಳುವ ಮನಸ್ಸೇ ಇಲ್ಲ. ಜೀವಿಸುವ ನಿಜ ದೇವರೊಂದಿಗಿನ ಸಂಬಂಧವನ್ನು ಅವರು ಕಡಿದುಕೊಂಡಿದ್ದಾರೆ. ಅವರ ಈ ಅಪನಂಬಿಕೆಯ ಸ್ಥಿತಿಯಲ್ಲೇ ದೇವರು ಅವರನ್ನು ಬಿಡುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಯ್ಯೋ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 40 ವರ್ಷಗಳವರೆಗೆ ಒಂದೇ ಜೋಡು ಪಾದರಕ್ಷೆ ಧರಿಸಿ ನಡೆದರೂ ಅದು ಸ್ವಲ್ಪವೂ ಸವೆಯಲಿಲ್ಲವೆಂಬುದನ್ನು ಗಮನಿಸಿರಿ. ಈ ಅರಣ್ಯ ಪ್ರಯಾಣವನ್ನು ಮೋಶೆ ಅವರಿಗೆ ವಿವರಿಸಿ ಅವರ ಕಣ್ಣು ಹೇಗೆ ತೆರೆಯಲ್ಪಡಬೇಕಿತ್ತೆಂಬುದನ್ನು ಹೇಳುತ್ತಾನೆ. ಪ್ರಿಯರೇ, ದೇವರು ತಮ್ಮ ಕಣ್ಣೆದುರಿನಲ್ಲಿ ಯಾವುದಾದರೊಂದು ಅದ್ಭುತವನ್ನು ಮಾಡಿದರೆ ನಾವು ನಂಬುತ್ತೇವೆಂದು ಅನೇಕರು ಹೇಳುತ್ತಾರೆ. ಇಸ್ರಾಯೇಲ್ ಸಮೂಹದವರು 40 ವರ್ಷಗಳವರೆಗೆ ದೇವರ ಅದ್ಭುತಗಳನ್ನು ಕಂಡಿದ್ದರು, ಆದರೂ ಅವರು ನಂಬಲಿಲ್ಲ. ಪ್ರಿಯರೇ, ಮೋಶೆ ಅವರ ಚರಿತ್ರೆಯ ಪುನರಾವರ್ತನೆ ಮಾಡುತ್ತಾ ದೇವರ ಅದ್ಭುತವಾದ ಪಾಲನೆಯನ್ನು ಅವರ ನೆನಪಿಗೆ ತರುತ್ತಿದ್ದಾನೆ. ಇದು ಒಡಂಬಡಿಕೆಗೆ ಪೀಠಿಕೆಯಾಗಿದೆ. ಪ್ಯಾಲೆಸ್ತೇನಿನ ಒಡಂಬಡಿಕೆಯು ಶರ್ತರಹಿತವೆಂಬುದನ್ನು ನೆನಪಿನಲ್ಲಿಡಿ. ಹಾಗೂ ಆ ದೇಶದಲ್ಲಿನ ಅವರ ವಾಸ್ತವ್ಯದ ಅವಧಿಯು ಅವರ ವಿಧೇಯತೆಯನ್ನು ಅವಲಂಬಿಸಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇಸ್ರಾಯೇಲ ಪುರುಷರೇ, ನಿಮ್ಮ ಪ್ರಧಾನರು, ಗೋತ್ರದವರು, ಹಿರಿಯರು, ಅಧಿಕಾರಿಗಳು, ಹೆಂಗಸರು, ಮಕ್ಕಳು, ನಿಮ್ಮ ಪಾಳೆಯದಲ್ಲಿರುವ ಅನ್ಯರಾದ ಕಟ್ಟಿಗೆಯವರು, ನೀರಿನವರು, ಮುಂತಾದ ಆಳುಗಳು, ನೀವೆಲ್ಲರೂ ಇವತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇವರಾದ ಯೆಹೋವನು
ನಿಮಗೆ ಹೇಳಿದಂತೆಯೂ ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ ನಿಮ್ಮನ್ನು ತನಗೆ ಸ್ವಕೀಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ. ನೀವು ಅದಕ್ಕೆ ಸೇರುವುದಕ್ಕಾಗಿ ಕೂಡಿ ಬಂದಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ಅವಿಧೇಯರಾದರೆ ಇಸ್ರಾಯೇಲ್ಯರಿಗೂ ಅವರ ದೇಶಕ್ಕೂ ಕೇಡುಕುಂಟಾಗುತ್ತದೆಂಬುದಾಗಿ ಮೋಶೆ ಅವರನ್ನು ಎಚ್ಚರಿಸುತ್ತಾನೆ. ನಮಗೆ ಇದು ಮುಂತಿಳಿಸುವಿಕೆಯಾಗಿ ತೋರುತ್ತದೆ, ಯಾಕಂದರೆ ಅವರು ಈ ಒಡಂಬಡಿಕೆಯನ್ನು ಮುಂದಕ್ಕೆ ಮರೆಯುತ್ತಾರೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರು, ದೇಶಾಂತರಗಳಿಂದ ಬರುವ ಅನ್ಯರು ನಿಮ್ಮ ದೇಶಕ್ಕೆ ಯೆಹೋವನು ಉಂಟುಮಾಡಿದ ರೋಗೋಪದ್ರವಗಳನ್ನು ಕಂಡು ಆಶ್ಚರ್ಯಪಡುವರು. ಎಲ್ಲ ಜನಾಂಗಗಳವರು ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ, ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು, ಯೆಹೋವನು ಮಹಾಕೋಪದಿಂದ ಕೆಡವಿದ ಸೊದೋಮ್, ಗೊಮೋರ, ಆದ್ಮ, ಚೆಬೋಯಿಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದಕ್ಕಾಗಿ ಎಲ್ಲ ಕಡೆಗಳಲ್ಲಿಯೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು, ಯೆಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ? ಇಂಥ ಕೋಪಾಗ್ನಿಗೆ ಕಾರಣವೇನಿದ್ದಿತು ಎಂಬುದಾಗಿ ವಿಚಾರಿಸುವರು. ಅದಕ್ಕೆ ಜನರು, ಈ ದೇಶದವರ ಪಿತೃಗಳ ದೇವರಾದ ಯೆಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ, ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸಿದ್ದರಿಂದ ಯೆಹೋವನು ಅವರ ದೇಶದ ಮೇಲೆ ಕೋಪಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನು ಅವರ ಮೇಲೆ ಬರಮಾಡಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು, ಭೂಮಿಯು ಜೊತೆಯಾಗಿರುತ್ತದೆ. ಮೋಶೆಯ ಈ ಇಡೀ ವ್ಯವಸ್ಥೆಯು ಆ ದೇಶಕ್ಕೆ ತಕ್ಕದಾಗಿ ಇತ್ತು. ಅದು ಜನರಿಗಾಗಿ ಮಾತ್ರವಲ್ಲದೆ ದೇಶಕ್ಕಾಗಿಯೂ ಇತ್ತು. ಇದನ್ನು ಗಮನಿಸಬೇಕಾದದ್ದು ಅಗತ್ಯವಾಗಿದೆ. ಪ್ರಿಯರೇ, ಕರ್ತನು ಈ ಲೋಕದಲ್ಲಿರುವ ಕಾಲದಲ್ಲಿ ಎಣ್ಣೆ ಮರಗಳ ಗುಡ್ಡವು ತುಂಬ ಮರಗಳಿಂದ ಕೂಡಿತ್ತು. ಅದು ನಿಜವಾದ ಕಾಡು ಪ್ರದೇಶವಾಗಿತ್ತು. ಆ ದೇಶಕ್ಕೆ ಬಂದ ವೈರಿಗಳು ಅಲ್ಲಿನ ಮರಗಳನ್ನೆಲ್ಲ ಕಡಿದು ಆ ಪ್ರದೇಶವನ್ನು ಬೋಳಾಗಿಸಿದರು. ದೇವರ ದಂಡನೆಯು ಜನರ ಮೇಲೆ ಮಾತ್ರ ಬರುವುದಲ್ಲ, ಅದು ಭೂಮಿಯ ಮೇಲೂ ಬಂದಿತ್ತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 29ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮಹಾಕೋಪೋದ್ರೇಕದಿಂದ ಆ ಜನರನ್ನು ದೇಶದಿಂದ ಕಿತ್ತು ಹಾಕಿ, ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿಬಿಟ್ಟಿನೆಂದು ಉತ್ತರ ಕೊಡುವರು. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಒಡಂಬಡಿಕೆಯು ಕೊಡಲ್ಪಡುವ ಮೊದಲೇ ಮುಂದೆ ಏನು ಸಂಭವಿಸಲಿಕ್ಕಿದೆ ಎಂಬುದು ಹೇಳಲ್ಪಟ್ಟಿದೆ. ಪ್ರಿಯರೇ, ದೇವರು ನಮಗೆ ಎಲ್ಲವನ್ನು ಪೂರ್ತಿಯಾಗಿ ಹೇಳಿಲ್ಲ. ಆದರೆ ಹೇಳಿದ ಮೇಲೆ ಕೆಲವು ಸಂಗತಿಗಳಲ್ಲಿ ಅವರ ದೇಶದ ಕುರಿತಾಗಿಯೂ ಇದೆ. ಆ ದೇಶ ಈಗ ಪಾಳು ಭೂಮಿಯಾಗಿದ್ದು ಅದರಲ್ಲಿ ಅವರು ನೀರಿಗಾಗಿ ಹುಡುಕುತ್ತಿದ್ದಾರೆ. ಕೃಷಿ ಅಧಿಕಾರಿಗಳು ಹೇಳುವ ಪ್ರಕಾರ ಆ ದೇಶದಲ್ಲಿ ಒಳ್ಳೆಯ ನೀರಿನ ಪೂರೈಕೆ ದೊರೆತರೆ ಅದರಿಂದ ದೊರಕುವ ಆಹಾರವು 15ರಿಂದ 25 ಲಕ್ಷ ಜನರಿಗೆ ಸಾಕಾಗುತ್ತದೆ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಒಡಂಬಡಿಕೆಯನ್ನು ಮೀರಿದ್ದರಿಂದ ಅವರು ಆ ದೇಶಕ್ಕೆ ಹೋಗುವುದೇ ಇಲ್ಲವೋ? ಹಾಗಿಲ್ಲ. ದೇವರು ಪ್ಯಾಲೆಸ್ತೀನ್ ಒಡಂಬಡಿಕೆಯನ್ನು ಅವರ ಸಂಗಡ ನಿಶ್ಶರ್ಥವಾಗಿ ಮಾಡಿಕೊಂಡಿದ್ದನು. ಮುಂದಿನ ಅಧ್ಯಾಯದಲ್ಲಿ ನಾವು ಅದನ್ನು ನೋಡಲಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ನಾವು 30ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪ್ಯಾಲೆಸ್ತೀನ್ ಒಡಂಬಡಿಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರೊಂದಿಗೆ ಮಾಡಿಕೊಂಡ ಪ್ಯಾಲೆಸ್ತೀನ್ ಒಡಂಬಡಿಕೆಯನ್ನು ನೋಡಲಿದ್ದೇವೆ. ಅದನ್ನು ಗಮನವಿಟ್ಟು ಓದಿರಿ. ಎಲ್ಲಿಯೂ ರೇ ಎಂಬುದು ಬಂದಿರುವುದಿಲ್ಲ. ಅದು ಶರ್ತವಿಲ್ಲದ ಭವಿಷ್ಯದ ಆಶೀರ್ವಾದವಾಗಿದೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು, ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ
ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರು 7 ವಿಶೇಷ ವಾಗ್ದಾನಗಳನ್ನು ಮಾಡುತ್ತಾನೆ ಮತ್ತು ಈ ಎಲ್ಲ ವಾಗ್ದಾನಗಳು ಶರ್ತರಹಿತವಾಗಿದೆ. 1ನೇ ವಚನದಲ್ಲಿ ಅವರು ಎಲ್ಲ ದೇಶಗಳಲ್ಲಿ ಚದರಿರುತ್ತಾರೆಂದು ಹೇಳಿದೆ. ಜನರ ಅಪನಂಬಿಕೆಯಿಂದಾಗಿ ಅವರು ಸ್ವದೇಶದಿಂದ ಓಡಿಸಲ್ಪಡುತ್ತಾರೆ. ಅದು ಈಗಾಗಲೇ ನೆರವೇರಿದೆ. ಹೀಗೆ ಚದರಿ ಹೋದ ಇಸ್ರಾಯೇಲರಲ್ಲಿ ಮುಂದಕ್ಕೆ ಪಶ್ಚಾತ್ತಾಪ ಉಂಟಾಗುತ್ತದೆಂದು ವಚನ 2ರಲ್ಲಿ ಹೇಳುತ್ತದೆ. ಅವರು ದೇವರ ಬಳಿಗೆ ಹಿಂತಿರುಗಿ ಬರಲಿದ್ದಾರೆ. ಅವರ ಹಿಂತಿರುಗುವಿಕೆಯು ಅವರ ವಿಧೇಯತೆಯ ಫಲವೋ ಎಂದು ಯಾರಾದರೂ ಕೇಳಬಹುದು. ಅವಿಧೇಯತೆಗಾಗಿ ಚದುರಿಸಲ್ಪಟ್ಟವರಾದರೆ ವಿಧೇಯತೆಗಾಗಿ ಹಿಂತಿರುಗುವರೆಂದು ಯೋಚಿಸುವುದು ನ್ಯಾಯವೇ ಆಗಿದೆ. ಆದರೆ ಇದು ಆಗಲ್ಲ. ಪ್ರಿಯರೇ, ಇದು ಧರ್ಮಶಾಸ್ತ್ರಾನುಸಾರವಲ್ಲ, ಆದರೆ ಕೃಪಾಧಾರಿತವೇ. ಅವರು ತಮ್ಮ ವಿಧೇಯತೆಯಿಂದಾಗಿ ಹಿಂದಿರುಗಿದ್ದಲ್ಲ, ಆದರೆ ಹಿಂತಿರುಗಿ ಬಂದದರಿಂದ ಅವರು ವಿಧೇಯರಾದರು. ದೇವರು ಅವರನ್ನು ಹಿಂದೆ ಕರೆತಂದನು. ಇಸ್ರಾಯೇಲು ತನ್ನ ಸ್ವದೇಶಕ್ಕೆ ಹಿಂತಿರುಗುವ ಪ್ರಸ್ತಾಪವು ಹಳೆ ಒಡಂಬಡಿಕೆಯ ಸುಮಾರು 12 ದೊಡ್ಡ ಪ್ರವಾದಿಗಳ ಮುಖ್ಯ ಪ್ರಸ್ತಾಪವಾಗಿರುತ್ತದೆ. ಅವುಗಳನ್ನು ನಾವು ಮುಂದಕ್ಕೆ ಅಧ್ಯಯನ ಮಾಡಲಿದ್ದೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇವರಾದ ಯೆಹೋವನು ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಮೆಸ್ಸಿಯನು ಹಿಂದಿರುಗಿ ಬರುತ್ತಾನೆಂದು ಈ ವಚನ ಹೇಳುತ್ತದೆ. ಇದು ಬಹು ಪ್ರಾಮುಖ್ಯವಾದದ್ದರಿಂದ ಸರಿಯಾಗಿ ಗಮನಿಸಿರಿ. ಕ್ರಿಸ್ತನು ಭೂಮಿಗೆ ಹಿಂತಿರುಗಿ ಬರುವ ಕುರಿತಾದ ಪ್ರಥಮ ಪ್ರಸ್ತಾಪ ಇದೇ ಆಗಿದೆ. ಯೂದನ ಪುಸ್ತಕವನ್ನು ನಾವು ಧ್ಯಾನಿಸುವಾಗ ಮೆಸ್ಸಿಯನು ಬರುತ್ತಾನೆಂಬುದಾಗಿ ಹಾನೋಕನು ತಿಳಿಸಿದ್ದಾನೆಂಬುದಾಗಿ ಇದೆ. ಆದರೆ ಇದು ಹಳೆ ಒಡಂಬಡಿಕೆಯಲ್ಲಿ ಬರೆದಿಲ್ಲ. ಇದು ಅತಿ ವಿಶೇಷವಾದ ವಾಗ್ದಾನವಾಗಿದ್ದು ಇನ್ನೂ ನೆರವೇರಿಲ್ಲ. ಅದು ನೆರವೇರುವ ತನಕ ದೇಶವು ಆಶೀರ್ವದಿಸಲ್ಪಡುವುದಿಲ್ಲ, ಸಮಾಧಾನ ಹೊಂದುವುದಿಲ್ಲ. ಬನ್ನಿರಿ ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ಟರೂ ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ 4ನೇ ವಿಶೇಷ ವಾಗ್ದಾನ ಇಲ್ಲಿದೆ. ಇಸ್ರಾಯೇಲ್ಯರು ಪುನಃ ದೇಶದಲ್ಲಿ ಸ್ಥಾಪಿಸಲ್ಪಡುವರು. ಇದು ಶರ್ತರಹಿತವಾದ ವಾಗ್ದಾನವಾಗಿದೆ. ಯಾವುದೇ ವಿಧವಾದ ಚದುರುವಿಕೆ ಇದ್ದರೂ 4ನೇ ವಚನ ಸ್ಪಷ್ಟಪಡಿಸುವಂತೆ ದೇವರು ಅವರನ್ನು ತಿರುಗಿ ಸ್ವದೇಶಕ್ಕೆ ಕರೆತರುತ್ತಾನೆ. 5ನೇ ವಾಗ್ದಾನವು ಇಡೀ ಜನಾಂಗದ ಪರಿವರ್ತನೆಯನ್ನು ತಿಳಿಸುತ್ತದೆ. ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯದ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೇ ವಾಗ್ದಾನವನ್ನು ಯೆರೆಮೀಯನು, ಓಶೇಯನು ತಿರುಗಿ ಹೇಳುತ್ತಾರೆ ಮತ್ತು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನೇ ಹೇಳುತ್ತಾನೆ. ಪ್ರಿಯರೇ, ಇಲ್ಲಿ ತಿಳಿಸಲ್ಪಟ್ಟ 6ನೇ ಸಂಗತಿಯೇನೆಂದರೆ ಇಸ್ರಾಯೇಲ್ಯರ ವೈರಿಗಳಿಗೆ ದಂಡನೆಯಾಗುತ್ತದೆ ಎಂಬುದೇ. ಇಸ್ರಾಯೇಲು ಹಿಂತಿರುಗಿ ಬರುತ್ತದೆ ಮತ್ತು ದೇವರ ಮಾತಿಗೆ ವಿಧೇಯವಾಗುತ್ತದೆ. ಇದು ಕೃಪೆಯ ಕಾರ್ಯವಾಗಿದೆ. ಬಳಿಕ ಅವರ ಶತ್ರುಗಳಿಗೆ ದಂಡನೆ ಉಂಟಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಕೃಪಾಕಾಲವನ್ನು ಕೊಟ್ಟಿದ್ದಾನೆ. ಈ ಕೃಪಾಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ಆತನಿಗೆ ವಿಧೇಯರಾಗಿ ಆತನ ವಾಕ್ಯಗಳನ್ನು ಕೈಕೊಂಡು ನಂಬಿಕೆ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ಚದರಿಸಲ್ಪಟ್ಟ ಇಸ್ರಾಯೇಲರು 2 ಬಾರಿ ಹಿಂದಿರುಗಿದರು. ಇನ್ನೊಂದು ಸಾರಿ ಖಂಡಿತವಾಗಿಯೂ ಹಿಂದಿರುಗುತ್ತಾರೆ. ಮೋಶೆಯ 4ನೇ ಉಪನ್ಯಾಸದಲ್ಲಿ ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ದೇಶಕ್ಕೆ ಸಂಬಂಧಪಟ್ಟದ್ದು. ಹೃದಯದಲ್ಲಿ ಆಗುವ ಸುನ್ನತಿಯೇ ನಿಜವಾದ ಸುನ್ನತಿಯಾಗಿದೆ. ಇದರಿಂದ ನಾವು ಆತನನ್ನು ಸಂಪೂರ್ಣವಾಗಿ ಪ್ರೀತಿಸಲು ಶಕ್ತರಾಗುತ್ತೇವೆ. ಈ ಸತ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ. ಬನ್ನಿರಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು.
ನಮ್ಮ ದೇಶದ ಹಿತಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀನು ನಮ್ಮ ದೇಶವನ್ನು ನೀನು ಎಷ್ಟಾಗಿ ಪ್ರೀತಿ ಮಾಡಿದ್ದಿ, ಮಾಡುತ್ತಲೂ ಇದ್ದಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಕ್ರಿಸ್ತೇಸುವನ್ನು ಕಂಡುಕೊಳ್ಳಲು ಸಹಾಯ ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ವೀಕ್ಷಿಸುತ್ತಿರುವ ನೀವು ಕರೆ ಮಾಡುವಿರಾ? ಇಲ್ಲದಿದ್ದಲ್ಲಿ ಹಿಂದೆ ಮಿಸ್ ಕಾಲ್ ನೀಡಿ ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಸಂಧಿಸೋಣ. ವಂದನೆಗಳು.